ಇವತ್ತು ನಾನು ಹೋಗಬೇಕಾಗಿರೋ ಲೊಕೇಶನ್ ತುಮಕೂರಲ್ಲಿ ಅಂತ ಗೊತ್ತಾಗಿತ್ತು. ಅದಾದ್ಮೇಲೆ ಎಮರ್ಜೆನ್ಸಿ ಕಾಲ್ ಮಾಡಿಬಿಟ್ಟು ಮತ್ತೆ ತಿಪ್ಟೂರ್ಗೆ ಹೋಗಿ ಅಂತ ಹೇಳಿದ್ರು. ನಾನು ಲೇಟ್ ಆಗಿಬಿಟ್ಟಿದ್ಯಲ್ಲ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋದೆ. ಅಲ್ಲಿ ಟ್ರೈನ್ ಇರಲಿಲ್ಲ, ಮೋಸ್ಟ್ಲಿ ಲೇಟ್ ಆಗಿತ್ತು. ಅದಾದ್ಮೇಲೆ ನಾನು ಬೇರೆ ಬೇಗ ಹೋಗಬೇಕಾಗಿತ್ತು. ಅದಕ್ಕೆ ನಮ್ಮಪ್ಪ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಡ್ತೀನಿ, ಬಸ್ಸಲ್ಲಿ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ರು. ಇಲ್ಲಿ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ನೋಡ್ತೀನಿ ಒಂದು ಬಸ್ಸು ಇರಲಿಲ್ಲ. ಸೊ ಅದಾದ್ಮೇಲೆ ಒಂದೇ ಒಂದು ಬಸ್ಸು ಬಂತು, ಫುಲ್ಲು ಇಕ್ಕ ಟಿಕ್ಕ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ವಿ. ಸೊ ಫೈನಲ್ ಆಗಿ ಟ್ರಾವೆಲ್ ಬಂದು ಕೂತ್ಕೊಂಡ್ರು. ಅದಾದ್ಮೇಲೆ ಸೀದಾ ತುಮಕೂರು ಕಡೆಯಿಂದ ತಿಪ್ಟೂರ್ ಕಡೆಗೆ ಹೊರಟ್ವಿ. ಲೇಟ್ ಆಗಿರೋ ಕಾರಣ ನನಗೆ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು, ನಾನು ಯಾವಾಗ ಬಂದು ಇಳಿತೀನಿ ಅನ್ಕೊಂಡೆ. ಸೊ ಫೈನಲ್ ಆಗಿ ನಾವು ತಿಪ್ಟೂರ್ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದುಕೊಂಡ್ವಿ. ಸೊ ಫೈನಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಸೀದಾ ನಾನು ಹೋಗಿದ್ದು ತಿಪ್ಟೂರ್ನ ನಗರಸಭೆಯಲ್ಲಿ ಇರುವಂತಹ ನಮ್ಮ ಬೆಸ್ಕಾಂ ಕೌಂಟರ್ಗೆ ಬಂದೆ. ಸೊ ಬೆಸ್ಕಾಂ ಕೌಂಟರ್ ನೋಡ್ಬಿಟ್ಟು ನಾನೇ ದಂಗಾಗಿ ಹೋಗ್ಬಿಟ್ಟು, ಸೊ ಅದಾದ್ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ದೆ. 1 ಗಂಟೆ ಊಟ ಟೈಮಲ್ಲಿ ಕರೆಕ್ಟ್ ಆಗಿ ನಾನು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ. ಊಟ ಮಾಡೋಕ್ಕಿಂತ ಮುಂಚೆ ಬಿಲಾಲ್ ಮಸೀದಿಗೆ ಬಂದು ನಮಾಜಿ ಮುಗಿಸ್ಕೊಂಡು ಅದಾದ್ಮೇಲೆ ನಾನು ಬಂದಿದ್ದು ಹೋಟೆಲ್ ಸಂತೃಪ್ತಿಗೆ. ಅಲ್ಲಿ ಮಸ್ತಾಗಿ ಬಿಸಿಬೇಳೆ ಬಾತ್ ತಗೊಂಡೆ. ಬಿಸಿಬೇಳೆ ಬಾತ್ ಅಲ್ಲಿ ಸಕ್ಕತ್ತಾಗಿರುವಂತ ಇದು ಕೊಬ್ಬರಿ ಮಾತ್ರ ಹಾಕಿದ್ರು. ಕೊಬ್ಬರಿ ಬೆಳೆಯೋದು ತಿಪ್ಟೂರಲ್ಲಿ ಅಲ್ವಾ, ಅದಕ್ಕೆ ಸಕ್ಕತ್ತಾಗಿ ಹಾಕಿದ್ರು. ಅದಾದ್ಮೇಲೆ ಹಂಗೆ ಬರ್ಬೇಕಾದ್ರೆ ಒಂದು ಐಸ್ ಕ್ರೀಮ್ ತಗೊಂಬಂದೆ. ಬಿಸಿಲು ಮಾತ್ರ ಸಕ್ಕತ್ತಾಗಿ ಬಿದ್ದಿತ್ತಲ್ಲ. ಅದಾದ್ಮೇಲೆ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಸೊ ಫೈನಲ್ ಆಗಿ ಡ್ಯೂಟಿ ಮುಗಿಯೋ ಟೈಮ್ ಬಂತು. ಅಲ್ಲಿಂದ ಸೀದಾ ರೆಡಿ ಆಗ್ಬಿಟ್ಟು ನಾನು ಹೊರಟಿದ್ದು ಸೀದಾ ರೈಲ್ವೆ ಸ್ಟೇಷನ್ ಕಡೆಗೆ. ತಿಪ್ಟೂರ್ನ ನಗರಸಭೆ ಮುಂದಿರುವಂತಹ ಒಂದು ರೋಡ್ ಅಲ್ಲಿ ಸ್ಟ್ರೇಟ್ ಆಗಿ ಹೋಗ್ಬಿಟ್ರೆ ರೈಲ್ವೆ ಸ್ಟೇಷನ್ ಸಿಗ್ಬಿಡುತ್ತೆ. ಅಲ್ಲಿ ನಾನು ಟಿಕೆಟ್ ತಗೊಂಡು ಬಂದು ನಿಂತ್ಕೊಂಡ್ಬಿಟ್ಟೆ. ಸೊ ಫೈನಲ್ ಆಗಿ ಟ್ರೈನ್ ಬಂತು. ಅಲ್ಲಿಂದ ಸೀದಾ ತುಮಕೂರು ಕಡೆಗೆ ಬಂದ್ವಿ. ತುಮಕೂರಿಗೆ ಬಂದು ಇಳಿದ ತಕ್ಷಣ ನಮ್ಮಪ್ಪ ಬಂದು ಕರ್ಕೊಂಡ್ ಬಂತು ಸೀದಾ ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಮಸ್ತಾಗಿ ಬೇಲ್ಪುರಿ ಮಾಡ್ಕೊಟ್ರು. ಅದನ್ನ ತಿನ್ಕೊಂಡು ಅದಾದ್ಮೇಲೆ ಊಟ ಮಾಡ್ಕೊಂಡು ಮಲ್ಕಂಡೆ.